ಮಲ್ಲಿಕಾರ್ಜುನ್ ಸಂಜೆ ಫೋಟೋ ಹಾಕಿರೋದಕ್ಕೆ ನಾನು ಮೂಳೆ ನೋಡಿಲ್ಲ. ಆದರೆ ತರಗಿಂದ ಯಾಕೆ ಹಾಕಿರೋ ಅಂತ ಡಿಲೀಟ್ ಮಾಡಿದ್ದೀನಿ. ಅದು ನೋಡ್ಬಿಟ್ಟು ಆ ಮರದ ಬೆಂಕಿ ಹಾಕಿದೆ ಅಂದ್ಬಿಟ್ಟು ಎತ್ಕೊಳ್ಳೋದು ಬಟ್ಟೆ ಅದೇ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಕೆಲ್ಸಕ್ಕೆ ಬಂದೆ ಸರ್. ಸಾಯಂಕಾಲ ತನಕ ಬಂದಿಲ್ಲ ಸರ್. ಬಂದು ಇಷ್ಟೊತ್ತಿನ ತನಕ ಬಂದಿಲ್ಲ ಅಂತ ಹೇಳಿ ಎಲ್ಲ ಹುಡುಗಾಡಿವಿ. ಬೆಳಗ್ಗೆ ಕಂಪ್ಲೇಂಟ್ ಕೊಟ್ವಿ ಸರ್, ಮಿಸ್ ಆಗಿದ್ದಾಳೆ ಅಂತ. ಬೆಳಗ್ಗೆ ಚೆನ್ನಾಗೇ ಇದ್ವಿ ಸರ್. ಬೆಳಗ್ಗೆ ಕೆಲ್ಸಕ್ಕೆ ಬಂದು ನಾನು ಕೆಲ್ಸಕ್ಕೆ ಹೋದೆ, ಅವಳು ಕೆಲ್ಸಕ್ಕೆ ಬಂದು ಮಗಳನ್ನ ಕಾಲೇಜಿಗೆ ಬಿಟ್ಟು ಹೋದ್ವಿ ಸರ್. ಗೊತ್ತಿಲ್ಲ ಸರ್, ಏನು ಅಂತ ಗೊತ್ತಿಲ್ಲ ಸರ್. ಅವಳು ಚೆನ್ನಾಗಿದ್ಲು ಸರ್, ನಮ್ಮ ಹತ್ರ ಚೆನ್ನಾಗಿದ್ಲು. ಯಾರು ಗೊತ್ತಿಲ್ಲ ಸರ್. ಸರ್ ಉಗಾದಿ ಹಬ್ಬ ಶುಕ್ರವಾರ ಸರ್, ಶನಿವಾರ ಉಗಾದಿ ಹಬ್ಬ ಮುಗಿಸ್ಕೊಂಡು ಬೆಳಗ್ಗೆ ಬಂದು ಸರ್ ಕೆಲ್ಸಕ್ಕೆ ಬಂದವಳು. ಶುಕ್ರವಾರ ರಾತ್ರಿ ಬರಲಿಲ್ಲ ಸರ್ ಮನೆಗೆ. 7:30 ಆಯಿತು. ಫ್ಯಾಕ್ಟ್ರಿ ಹತ್ರ ಹುಡ್ಕೊಂಬಂದ್ವಿ ಸರ್. ಫ್ರೆಂಡನ್ನ ಕೇಳಿವಿ, ಓದ್ಲು ಅವಾಗ ಅಂದರು ಮಿಸ್ಸಿಂಗ್ ಆಗಿ. ರಾತ್ರಿ 10 ಗಂಟೆ ತನಕ ನೋಡಿವಿ ಸರ್, ಬರಲಿಲ್ಲ. ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ ಸರ್ 21ನೇ ತಾರೀಕು. ಹ್ಞೂ ಸರ್, ಸ್ವಿಚ್ ಆಫ್ ಸರ್. 5 ಗಂಟೆಗೆ ಫೋನ್ ಮಾಡಿದ್ದೆ ಸರ್, ಬರ್ತಾಯಿದ್ದೀನಿ, ಆಟೋ ಹತ್ತಿದ್ದೀನಿ ಅಂದು ಸರ್. ಬರಲಿಲ್ಲ ಸರ್. 8:30 ಆದರೂ ಬರಲಿಲ್ಲ. ನೋಡಿವಿ, ಫ್ಯಾಕ್ಟ್ರಿ ಹತ್ರ ಹುಡ್ಕೊಂಬಂದ್ವಿ ಸರ್. ನಾನು ಏನು ಗೊತ್ತಿಲ್ಲ ಸರ್ ನನಗೆ. ಶಶಿಧರ್ ಸರ್ ಫೋನ್ ಮಾಡಿದ್ರು ಸರ್, ಕಂಪ್ಲೇಂಟ್ ಕೊಟ್ಟಿದ್ವಲ್ಲ. ನಾನು ಗೌರಿಬಿದನೂರ್ದಾಗಿದ್ದೆ ಸರ್, ಡ್ಯೂಟಿಯಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ. ಫೋನ್ ಮಾಡಿದ್ರಿ ಸರ್, ನನ್ನ ಮಗನ್ನ ಕಳಿಸ್ಕೊಟ್ಟೆ ಸರ್. ನಾವು ಕ್ಯಾಸನದಲ್ಲಿ ಸರ್. ಹ್ಞೂ ಸರ್, ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ ಸರ್. ಅಲ್ಲ ಸರ್, ಇಲ್ಲಿ ಹೇಳಿ ನಮ್ಮೂರು ಸತಾಳಗುವಾರ. ನಾವು ಏನಂತಾನೆ ಗೊತ್ತಿಲ್ಲ ಸರ್ ನನಗೆ. ಕಳೆದ ತಿಂಗಳು 21ನೇ ತಾರೀಕು ನಮಗೆ ಪರಿಚಯ ಇರೋವಂಥ ವ್ಯಕ್ತಿಗಳು ಈಗ ಏನು ಕೊಲೆ ಆಗಿದೆ, ಆ ಹುಡುಗಿಯರ ತಂದೆ ತಾಯಿ ಎಲ್ಲ ನನಗೆ ಪರಿಚಯಸ್ಥರು. ಹಾಗಾಗಿ 21ನೇ ತಾರೀಕು ಹಿಂಗೆ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ನಮಗೆ ಫೋನ್ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಆವಾಗ ಕ್ಯಾಸಂದ್ರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಿ ಅಂತ ನಾವು ಹೇಳಿದ್ವಿ, ಕೊಟ್ಟಿದ್ದರು ಹಾಗೆಯೇ. ಅದಾದ ನಂತರ ಈಗ 25 ದಿವಸ ಆದಮೇಲೆ ಅದೇ ಎದುರಿಗೆ ಒಂದು ರಿಲಯನ್ಸ್ ಕಂಪ್ನಿಗೆ ಹೋಗ್ತಾಯಿತ್ತು ಹುಡುಗಿಗೆ. ಜೊತೆಗೆ ಯಾರೊಬ್ಬರು ಅಪರಿಚಿತ ವ್ಯಕ್ತಿ ಜೊತೆ ಬಂದಿದ್ದಷ್ಟು ಗೊತ್ತು. ಈಗ ಈ ಕೊಲೆ ಆದ ಇವತ್ತು ಮಾಹಿತಿ ಬಂದು ನೋಡಿದಾಗ ಬಾಡಿ ಡಿಕಾಂಪೋಸ್ ಆಗಿದೆ. ಅದರಿಂದ ಬರೀ ಅಸ್ಥಿಪಂಜರ ಆಗಿರೋದ್ರಿಂದ ಈಗ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈಗ ದಾವಸ್ಪೇಟೆ ಸ್ಟೇಷನ್ಗೆ ಅದೆಲ್ಲ ಕಂಪ್ಲೇಂಟ್ ಆಗಿದೆ. ಈಗ ಅಡಿಷನಲ್ SP ಅವರು DYSP ಸಾಹೇಬರು ಎಲ್ಲ ಬಂದಿದ್ದಾರೆ, ತನಿಖೆ ಮಾಡ್ತಾಯಿದ್ದಾರೆ. ಆ ತನಿಖೆ ಆದ ನಂತರ ಗೊತ್ತಾಗುತ್ತೆ ಏನಂತ. ಹಾಂ,
ಯಾರ ಮೇಲಾದರೂ ಅನುಮಾನ ಇದೆಯಾ? ಅವರು ಪತಿಯವರು ಏನು ಹೇಳ್ತಾರೆ ಈಗ? ಇಲ್ಲ, ಆ ಅನುಮಾನ ಅಂದರೆ ಈಗ ಅವರ ಪತಿಯವರು ಈಗ ಹೇಳ್ತಾ ಇದ್ದಾರೆ, ನಮಗೆ ಆ ಮಾಹಿತಿ ಗೊತ್ತಿರಲಿಲ್ಲ. ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಹಿಂಗೆ ಬಂದಿದ್ದು ಜೊತೆಯಲ್ಲಿ ಕಂಡಿದ್ದಷ್ಟೇ ಬಿಟ್ಟು ಬೇರೆ ಏನು ಮಾಹಿತಿ ಸಿಕ್ಕಿಲ್ಲ. ಈಗ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈಗ ಅವರು ಆರೋಗ್ಯ ಸ್ಥಿತಿ ಏನಿದೆ? ಈಗ ತಲೆ ಸುತ್ತ ಬಂದಿದ್ದು ಅದೇ ಈಗ ಅವ್ರ ಹೆಂಡತಿಗೆ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಅವರು ಸ್ವಲ್ಪ ಅನ್ಕಾನ್ಷಿಯಸ್ ಆಗಿ ಎದ್ದಿದ್ರು. ಈಗ ಹಾಗಾಗಿ ಸ್ವಲ್ಪ ಇವಾಗ ಕಾನ್ಷಿಯಸ್ ಆಗಿದೆ. ಮಕ್ಕಳಿದ್ದು ಅವ್ರಿಗೆ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಮಗಳು ಫಸ್ಟ್ PUC ಓದ್ತಾ ಇದ್ದಾಳೆ, ಮಗ ಈ ಸಲ 9th ಓದ್ತಾ ಇದ್ದಾನೆ. ಅವರು ಇಲ್ಲೇ ಈಗ ಎಲ್ಲೋ ಕೆಲಸಕ್ಕೆ ಹೋದವರು ಮನೆಗೆ ಬರೋದಲ್ಲ ಈ ರೀತಿ ಹೇಳೋದಂತಾರೆ. ಹೇಗೆ ಒಂದು ಸಮಯದಲ್ಲಿ ಹೆಣ್ಮಕ್ಳು ಓಡಾಡೋದು ಎಲ್ಲೋ ಒಂದು ಕಡೆ ಅನೈತಿಕ ಸಂಬಂಧ ಅಂತ ಕೇಳಿ ಬರ್ತಾ ಇದೆ. ಇಲ್ಲ, ಅದೆಲ್ಲ ನಮಗೆ ಆ ಮಾಹಿತಿ ಗೊತ್ತಿಲ್ಲ. ಈಗ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಕಾರಣ ಏನಂದರೆ ಈಗ ಅವರು ಏನಂದರೆ ಕೆಲಸಕ್ಕೆ ಹೋಗ್ತಿದ್ರು ಇಲ್ಲೇ ಪಕ್ಕ ಎದುರಿಗೆ ರಿಲಯನ್ಸ್ ಕಂಪ್ನಿ ಅಂತ. ಕಂಪ್ನಿಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇದಾಗಿರೋದು, ಕಾಣೆಯಾಗಿರೋದು ಅಂತ ಅವ್ರ ಮಕ್ಕಳು ಹೇಳಿದ್ರು. ನಾನು ಕೂಡ ಕ್ಯಾಸಂದ್ರ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೆ. ಅದಾದ 25 ದಿವಸಕ್ಕೆ ಈಗ ಇದು ಇಲ್ಲಿ ಗೊತ್ತಾಯಿತು ಅಷ್ಟೇ.